ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್, ಟೈಪ್ಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಹಾಗೂ ಇವುಗಳಿಗೆ ಸಂಬಂಧಪಟ್ಟಂತಹ ನ್ಯೂಮರಿಕಲ್ಗಳನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಒಂದು ಲಿಕ್ವಿಡ್ ಸೊಲ್ಯೂಷನನ್ನು ಕನ್ಸಿಡರ್ ಮಾಡೋಣ. ಈ ಒಂದು ಲಿಕ್ವಿಡ್ ಸೊಲ್ಯೂಷನ್ನಲ್ಲಿ ಲಿಕ್ವಿಡ್ ಸಾಲ್ವೆಂಟನ್ನು ಹಾಗೂ ನಾನ್ ವೊಲಟೈಲ್ ಸಾಲಿಡ್ ಸಾಲ್ಯೂಟನ್ನು ಕರಗಿಸಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈ ರೀತಿಯಲ್ಲಿ ತಯಾರಾದಂತಹ ಸೊಲ್ಯೂಷನ್ನಲ್ಲಿ ಈ ಸೊಲ್ಯೂಷನಿನ ಕೆಲವು ಪ್ರಾಪರ್ಟಿಗಳು ಈ ಒಂದು ಸೊಲ್ಯೂಷನ್ನಲ್ಲಿ ಕರಗಿರುವಂತಹ ನಾನ್ ವೊಲಟೈಲ್ ಸಾಲಿಡ್ ಸಾಲ್ಯೂಟಿನ ನಂಬರ್ ಆಫ್ ಪಾರ್ಟಿಕಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾನ್ ವೊಲಟೈಲ್ ಸಾಲಿಡ್ ಸಾಲ್ಯೂಟಿನ ನಂಬರ್ ಆಫ್ ಆಟಮ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ನಂಬರ್ ಆಫ್ ಅಯಾನ್ಸ್ನ ಮೇಲೆ ಈ ಒಂದು ಸೊಲ್ಯೂಷನಿನ ಪ್ರಾಪರ್ಟಿಗಳು ಡಿಪೆಂಡ್ ಆಗಿದ್ದರೆ ಅಂತಹ ಪ್ರಾಪರ್ಟಿಗಳನ್ನು ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ. ನಾವು ಈ ಒಂದು ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಬೇಕಾಗಿರುವಂತಹ ಕಾಲಿಗೇಟಿವ್ ಪ್ರಾಪರ್ಟಿಗಳು ಅಂತ ಹೇಳಿದ್ರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಹಾಗೂ ಆಸ್ಮಾಟಿಕ್ ಪ್ರೆಷರ್. ನಾವು ಇಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಪ್ರಾಪರ್ಟಿಯನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಸಂಬಂಧಪಟ್ಟಂತಹ ನ್ಯೂಮರಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು. ನಾವು ಇಂದಿನ ವಿಡಿಯೋದಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತಂದರೆ ಏನು, ಇದಕ್ಕೆ ಏನು ಕಾರಣಗಳು ಹಾಗೂ ಇವುಗಳಿಗೆ ಸಂಬಂಧಪಟ್ಟಂತಹ ನ್ಯೂಮರಿಕಲ್ಗಳನ್ನು ಡಿಸ್ಕಸ್ ಮಾಡೋಣ. ನಾವೀಗ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅನ್ನುವಂತಹ ಕಾಲಿಗೇಟಿವ್ ಪ್ರಾಪರ್ಟಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಪ್ಯೂರ್ ಸಾಲ್ವೆಂಟನ್ನು ಕನ್ಸಿಡರ್ ಮಾಡಿ. ಇಂತಹ ಪ್ಯೂರ್ ಸಾಲ್ವೆಂಟ್ನಲ್ಲಿ ರೂಮ್ ಟೆಂಪರೇಚರ್ ಹಾಗೂ ಪ್ರೆಷರ್ನಲ್ಲಿ ಸಾಕಷ್ಟು ಸಾಲ್ವೆಂಟಿನಲ್ಲಿರುವಂತಹ ಪಾರ್ಟಿಕಲ್ಗಳು ಲಿಕ್ವಿಡ್ ಫೇಸ್ನಿಂದ ವೇಪರ್ ಫೇಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಈಕ್ವಿಲಿಬ್ರಿಯಮ್ ಆದಂತಹ ಪರಿಸ್ಥಿತಿಯಲ್ಲಿ ಈ ಒಂದು ವೇಪರ್ ಫೇಸಲ್ಲಿರುವಂತಹ ಪಾರ್ಟಿಕಲ್ಗಳು ಲಿಕ್ವಿಡ್ನ ಸರ್ಫೇಸ್ನ ಮೇಲೆ ಉಂಟು ಮಾಡುವಂತಹ ಪ್ರೆಷರನ್ನು ನಾವು ವೇಪರ್ ಪ್ರೆಷರ್ ಅಂತೇಳಿ ಕರಿತೀವಿ. ಇಂತಹ ಪ್ಯೂರ್ ಸಾಲ್ವೆಂಟಿಗೆ ಒಂದು ನಾನ್ ವೊಲಟೈಲ್ ಸಾಲಿಡ್ ಸಾಲ್ಯೂಟನ್ನು ಸೇರಿಸಿದಾಗ ಈ ಒಂದು ಸಾಲ್ಯೂಟ್ನ ಪಾರ್ಟಿಕಲ್ಗಳು ನಾನ್ ವೊಲಟೈಲ್ ಆಗಿರೋದ್ರಿಂದ ಇವುಗಳು ಲಿಕ್ವಿಡ್ ಫೇಸ್ನಿಂದ ವೇಪರ್ ಫೇಸಿಗೆ ಮೈಗ್ರೇಟ್ ಆಗೋದಿಲ್ಲ. ಅದರ ಜೊತೆಗೆ ಲಿಕ್ವಿಡ್ ಫೇಸ್ನಿಂದ ವೇಪರ್ ಫೇಸಿಗೆ ಮೈಗ್ರೇಟ್ ಆಗ್ತಾ ಇರುವಂತಹ ಅನೇಕ ಪಾರ್ಟಿಕಲ್ಗಳನ್ನು ತಡೆ ಹಿಡಿಯುತ್ತೆ. ನಿಮಗೀಗಾಗಲೇ ಗೊತ್ತಿರೋ ಹಾಗೆ ವೇಪರೈಸೇಷನ್ ಪ್ರೋಸೆಸ್ ಒಂದು ಸರ್ಫೇಸ್ ಫಿನಾಮಿನಾ ಆಗಿರೋದ್ರಿಂದ ಲಿಕ್ವಿಡ್ನ ಸರ್ಫೇಸ್ನಲ್ಲಿ ಇರುವಂತಹ ಈ ನಾನ್ ವೊಲಟೈಲ್ ಸಾಲಿಡ್ ಸಾಲ್ಯೂಟ್ ಪಾರ್ಟಿಕಲ್ಗಳು ಸಾಲ್ವೆಂಟ್ನ ಪಾರ್ಟಿಕಲ್ಗಳು ಲಿಕ್ವಿಡ್ ಫೇಸ್ನಿಂದ ವೇಪರ್ ಫೇಸಿಗೆ ಮೈಗ್ರೇಟ್ ಆಗುವಂಥದ್ದನ್ನು ತಡೆಯುತ್ತೆ. ಹಾಗಾಗಿ ಈ ಒಂದು ಸೊಲ್ಯೂಷನ್ನಲ್ಲಿ ವೇಪರ್ ಫೇಸ್ನಲ್ಲಿ ಉಂಟಾಗುವಂತಹ ವೇಪರ್ನ ಪ್ರಮಾಣ ನಿರೀಕ್ಷೆಗಿಂತ ಕಡಿಮೆ ಆಗುತ್ತೆ. ಹೀಗೆ ಆಗೋದ್ರಿಂದಾಗಿ ಇಲ್ಲಿ ಉಂಟಾಗ್ತಾ ಇರುವಂತಹ ವೇಪರ್ನ ಪ್ರೆಷರ್ನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಅಂದರೆ ಇದರಿಂದ ಏನು ಅರ್ಥ ಮಾಡ್ಕೋಬೋದು, ಒಂದು ಪ್ಯೂರ್ ಸಾಲ್ವೆಂಟಿಗೆ ನಾನ್ ವೊಲಟೈಲ್ ಸಾಲಿಡ್ ಸಾಲ್ಯೂಟನ್ನು ಸೇರಿಸೋದ್ರಿಂದ ಈ ಒಂದು ಸೊಲ್ಯೂಷನ್ನ ಮೇಲೆ ಉಂಟಾಗುವಂತಹ ವೇಪರ್ ಪ್ರೆಷರ್ ಅದೇ ಪ್ಯೂರ್ ಸಾಲ್ವೆಂಟಿನ ಮೇಲೆ ಉಂಟಾಗುವಂತಹ ವೇಪರ್ ಪ್ರೆಷರ್ಗಿಂತ ಕಡಿಮೆ ಇರುತ್ತೆ. ನಾವೀಗ ಈ ಒಂದು ಸೊಲ್ಯೂಷನ್ನಲ್ಲಿ ಇರುವಂತಹ ಸಾಲ್ವೆಂಟನ್ನು ಎ ಅನ್ನುವಂತಹ ಲೆಟರ್ನಿಂದಲೂ ಹಾಗೂ ಸಾಲ್ಯೂಟನ್ನು ಬಿ ಅನ್ನುವಂತಹ ಲೆಟರ್ನಿಂದನೂ ರೆಪ್ರೆಸೆಂಟ್ ಮಾಡೋಣ. ಹಾಗೂ ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ವೆಂಟ್ ಇನ್ ದ ಸೊಲ್ಯೂಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ ಎ ಹಾಗೂ ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ ಇನ್ ದ ಸೊಲ್ಯೂಷನ್ ಈಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ ಬಿ.
ಹಾಗೂ ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ P0A ಆಗಿರಲಿ, ಹಾಗೂ ನಾನ್ ವಾಲಟೈಲ್ ಸಾಲ್ಯೂಟನ್ನು ಸೇರಿಸಿದಾಗ ಉಂಟಾಗಿರುವಂತಹ ಸಲ್ಯೂಷನ್ನಿನ ವೇಪರ್ ಪ್ರೆಷರ್ ಕಡಿಮೆ ಆಗಿದೆ, ಹಾಗೂ ಇದರ ವ್ಯಾಲ್ಯೂವನ್ನು ನಾವು PA ಅಂಥೇಳಿ ಕನ್ಸಿಡರ್ ಮಾಡೋಣ. ಹಾಗೂ ಸಲ್ಯೂಷನ್ನಲ್ಲಿ ಇರುವಂತಹ ಟೋಟಲ್ ನಂಬರ್ ಆಫ್ ಮೋಲ್ಸ್ XA, that is mole fraction of solvent, plus XB, that is mole fraction of solute, that will be equal to 1 ಆಗಿರುತ್ತೆ. ಈಗಾಗಲೇ ನಾವು ರೌಲ್ಸ್ ಲಾವನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದೇ ಒಂದು ಸಲ್ಯೂಷನ್ನಲ್ಲಿ ಸಲ್ಯೂಷನ್ನ ಮೇಲ್ಭಾಗದಲ್ಲಿ ಉಂಟಾಗುವಂತಹ ವೇಪರ್ನ ವೇಪರ್ ಪ್ರೆಷರ್, ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎನಿ ಕಾಂಪೋನೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ದಟ್ ಕಾಂಪೋನೆಂಟ್ ಇನ್ ದ ಸಲ್ಯೂಷನ್. ಈಗ ಈ ಒಂದು ಸಲ್ಯೂಷನ್ನಲ್ಲಿ 2 ಕಾಂಪೋನೆಂಟ್ಗಳಿದೆ. ಇದರಲ್ಲಿ ಸಾಲ್ವೆಂಟ್ ಮಾತ್ರ ವಾಲಟೈಲಿಟಿಯನ್ನು ಹೊಂದಿರೋದ್ರಿಂದ ಅದರ ವೇಪರನ್ನು ಮಾತ್ರ ನಾವು ಕಾಣ್ಬೋದು. ಸಾಲ್ಯೂಟ್ ನಾನ್ ವಾಲಟೈಲ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ವೇಪರನ್ನು ನಿರೀಕ್ಷೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಎಬೋ ದ ಸಲ್ಯೂಷನನ್ನು ಬರಿಬೋದು. ಅದನ್ನು ನಾವು ವಿ ಕ್ಯಾನ್ ರೈಟ್ PA, that is partial vapor pressure of solvent A, is directly proportional to mole fraction of that component, that is solvent component in the solution ಅಂತೇಳಿ ಬರ್ಕೋಬೋದು. ಈ ರೌಲ್ಸ್ ಲಾವನ್ನು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ತೆಗೆದು ಬರೆದ್ರೆ ವಿ ಕ್ಯಾನ್ ರೈಟ್ PA ಈಕ್ವಲ್ಸ್ P0A ಇಂಟು XA. ಇಲ್ಲಿ PA ಅಂತ ಹೇಳಿದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ A ಆನ್ ದ ಸಲ್ಯೂಷನ್, ಆ್ಯಂಡ್ P0A ಈಸ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ A, ಆ್ಯಂಡ್ XA ಈಸ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ A ಕಾಂಪೋನೆಂಟ್ ಇನ್ ದ ಸಲ್ಯೂಷನ್. ನಾವು ಈ ಒಂದು ರಿಲೇಷನನ್ನು ನಾವು 1 ಅಂತ ಹೇಳಿ ಅಂದ್ಕೊಳ್ಳೋಣ. ನಮಗೀಗಾಗಲೇ ಗೊತ್ತಿದೆ ಈ ಒಂದು ಸಲ್ಯೂಷನ್ನಲ್ಲಿ 2 ಕಾಂಪೋನೆಂಟ್ಗಳಿದೆ, ದಟ್ ಈಸ್ ಸಾಲ್ವೆಂಟ್ ಆ್ಯಂಡ್ ಸಾಲ್ಯೂಟ್ ಕಾಂಪೋನೆಂಟ್. ಅವುಗಳ ಮೋಲ್ ಫ್ರ್ಯಾಕ್ಷನನ್ನು XA ಮತ್ತು XB ಅಂಥೇಳಿ ಬರ್ಕೊಂಡಿದ್ದೀವಿ. ಯಾವುದೇ ಒಂದು ಸಲ್ಯೂಷನ್ನಲ್ಲಿ ಇರುವಂತಹ ಸಾಲ್ಯೂಟ್ ಮತ್ತು ಸಾಲ್ವೆಂಟಿನ ಒಟ್ಟು ಮೋಲ್ ಫ್ರ್ಯಾಕ್ಷನ್ 1 ಅಂತ ನಮಗೆ ಗೊತ್ತಿದೆ. ನಾವೀಗ ಇಲ್ಲಿ ಇರುವಂತಹ XA, ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್ ಆಫ್ Aಯನ್ನು ಇನ್ ಟರ್ಮ್ಸ್ ಆಫ್ B ಬರ್ಕೊಂಡ್ರೆ ವಿ ಕ್ಯಾನ್ ರೈಟ್ XA ಈಕ್ವಲ್ಸ್ 1 ಮೈನಸ್ XB ಅಂಥೇಳಿ ಬರ್ಕೋಬೋದು. ಸೊ ಈ ಒಂದು ರಿಲೇಷನನ್ನು ನಾವು 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ರೈಟ್ PA ಈಕ್ವಲ್ಸ್ P0A ಇಂಟು 1 ಮೈನಸ್ XB. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ we can write PA equals P0A minus P0A into XB. ಈಗ ನಾವಿಲ್ಲಿ ರೀಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಇಲ್ಲಿ P0Bಯನ್ನು LHSಗೂ PAಯನ್ನು RHSಗೂ ಕಳಿಸ್ಕೊಂಡ್ರೆ ವಿ ಕ್ಯಾನ್ ರೈಟ್ P0A XB ಈಕ್ವಲ್ಸ್ P0A ಮೈನಸ್ PA ಅಂತ ಹೇಳಿ ಬರ್ಕೋಬೋದು. ಸೊ ಇಲ್ಲಿ ನೋಡಿ P0A ಅಂತ ಹೇಳಿದ್ರೆ ಇಟ್ ಈಸ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. PA ಅಂತ ಹೇಳಿದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ A ಆನ್ ದ ಸಲ್ಯೂಷನ್. ಇವೆರಡನ್ನೂ ಗಮನಿಸಿದ್ರೆ ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಜಾಸ್ತಿ ಇದೆ. ಇಂತಹ ಸಾಲ್ವೆಂಟಿಗೆ ಸಾಲ್ಯೂಟನ್ನು ಸೇರಿಸೋದ್ರಿಂದಾಗಿ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್ ಕಡಿಮೆ ಆಗಿದೆ. ಮೊದಲು ಎಷ್ಟಿತ್ತು, ಸಾಲ್ಯೂಟನ್ನು ಸೇರಿಸಿದ್ರಿಂದ ವೇಪರ್ ಪ್ರೆಷರು ಎಷ್ಟು ಆಯಿತು ಅನ್ನುವಂತಹ 2 ವ್ಯಾಲ್ಯೂಗಳು P0A ಹಾಗೂ PA ಇಂದ ನಮಗೆ ಗೊತ್ತಾಗ್ತಾ ಇದೆ. ಸೊ ಇವುಗಳನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿದ್ರೆ ಅಥವಾ ಕಳೆದ್ರೆ ನಮಗೆ ಎಷ್ಟು ವೇಪರ್ ಪ್ರೆಷರ್ನಲ್ಲಿ ಕಡಿಮೆ ಆಯಿತು ಅನ್ನುವಂಥದ್ದು ಗೊತ್ತಾಗತ್ತೆ. ಇಫ್ ಫಾರ್ ಎಕ್ಸಾಂಪಲ್
ಇಲ್ಲಿ 100 ಯೂನಿಟ್ ಅಷ್ಟು ವೇಪರ್ ಪ್ರೆಷರ್ ಇತ್ತು. ಈಗ ಇಲ್ಲಿ ನಾನ್ ವಾಲಟೈಲ್ ಸಾಲ್ಯೂಟನ್ನು ಸೇರಿಸಿದಾಗ ವೇಪರ್ ಪ್ರೆಷರು 80 ಯೂನಿಟ್ಸ್ ಆಯಿತು ಅಂತ ಅಂದ್ಕೊಂಡ್ರೆ ಈಗ ಎಷ್ಟು ಪ್ರಮಾಣದಲ್ಲಿ ವೇಪರ್ ಪ್ರೆಷರ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾವು 100 ಮೈನಸ್ 80 ಅಂತ ಮಾಡ್ತೀವಿ. ಇಲ್ಲಿ 100 ಮೈನಸ್ 80 ಅನ್ನುವಂಥದ್ದು ವೇಪರ್ ಪ್ರೆಷರ್ನಲ್ಲಿ ಎಷ್ಟು ಕಡಿಮೆ ಆಯಿತು ಅನ್ನುವಂತಹ ವ್ಯಾಲ್ಯೂವನ್ನು ಕೊಡುತ್ತೆ. ದೇರ್ಫೋರ್ ಈ ಒಂದು ಫಾರ್ಮುಲಾದಲ್ಲಿ P0A ಮೈನಸ್ PA ಅಂತ ಹೇಳಿದ್ರೆ ಲೋಯರಿಂಗ್ ಆಫ್ ವೇಪರ್ ಪ್ರೆಷರನ್ನು ಸೂಚಿಸುತ್ತೆ. ನಾವೀಗ ಇಲ್ಲಿ ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ರೈಟ್ XB ಈಕ್ವಲ್ಸ್ P0A ಮೈನಸ್ PA ಡಿವೈಡೆಡ್ ಬೈ P0A. ಇಲ್ಲಿ ಈಗಾಗಲೇ ನಾನು ಹೇಳಿದಾಗೇ P0A ಮೈನಸ್ PA ಅಂತ ಹೇಳಿದ್ರೆ ದಿಸ್ ಮಚ್ ರೆಪ್ರೆಸೆಂಟ್ಸ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಅಂದರೆ 100 ಇದ್ದಿದ್ದು 80 ಆಗಿದೆ, ಅಂದರೆ ಎಷ್ಟು ವೇಪರ್ ಪ್ರೆಷರ್ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಸೂಚಿಸಿದ್ರೆ ಡಿವೈಡೆಡ್ ಬೈ P0A ಮಾಡಿದ್ರೆ ಅಂದರೆ 100 ಇದ್ದಿದ್ದು 80 ಆಗಿದೆ, ಅಂದರೆ 20 ಕಡಿಮೆ ಆಯಿತು. ಹಾಗಿದ್ದರೆ ಅದು ಎಷ್ಟಕ್ಕೆ ಕಡಿಮೆ ಆಗಿದ್ದು? 100ಕ್ಕೆ 20 ಕಡಿಮೆ ಆಗಿದೆ ಅಂತ ಹೇಳಿ ಡಿವೈಡೆಡ್ ಬೈ P0A ಮಾಡಿದ್ರೆ ಇದಿಷ್ಟೂ ಫ್ಯಾಕ್ಟರು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರನ್ನು ಸೂಚಿಸುತ್ತೆ. ಆದ್ದರಿಂದ ಸ್ಟೂಡೆಂಟ್ಸ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. P0A ಮೈನಸ್ PA ಲೋಯರಿಂಗ್ ಆಫ್ ವೇಪರ್ ಪ್ರೆಷರನ್ನು ಸೂಚಿಸುತ್ತೆ. P0A ಮೈನಸ್ PA ಡಿವೈಡೆಡ್ ಬೈ P0A ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರನ್ನು ಸೂಚಿಸುತ್ತೆ. ಸೊ ಈ ಒಂದು ರಿಲೇಷನ್ಶಿಪ್ ನಮಗೆ ಏನು ಹೇಳ್ತಾ ಇದೆ? ಯಾವುದೇ ಒಂದು ಪ್ಯೂರ್ ಸಾಲ್ವೆಂಟಲ್ಲಿ ನಾನ್ ವಾಲಟೈಲ್ ಸಾಲ್ಯೂಟನ್ನು ಸೇರಿಸಿದಾಗ ಅದರ ವೇಪರ್ ಪ್ರೆಷರಲ್ಲಿ ಲೋಯರಿಂಗ್ ಆಗುತ್ತೆ. ಆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಏನಾಯಿತೋ ದಟ್ ಡಿಪೆಂಡ್ಸ್ ಅಪಾನ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ಯೂಟ್ ಕಾಂಪೋನೆಂಟ್ ಇನ್ ದ ಸಲ್ಯೂಷನ್. ಇದನ್ನು ನಾವೀಗ ಫರ್ದರ್ ರಿಅರೇಂಜ್ಮೆಂಟ್ಗಳನ್ನ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ರಿಅರೇಂಜ್ಮೆಂಟ್ ಮಾಡ್ಬೋದು. P0A ಮೈನಸ್ PA ಡಿವೈಡೆಡ್ ಬೈ P0A ಈಕ್ವಲ್ಸ್ XB ಅಂತ ಹೇಳಿ ಬಂದಿದೆ. ಈಗ ನಾವು XBಯ ವ್ಯಾಲ್ಯೂವನ್ನು ಬರ್ಕೋಬೇಕು. ಸಲ್ಯೂಷನ್ನಲ್ಲಿರುವಂತಹ A ಕಾಂಪೋನೆಂಟು NA ಮೋಲ್ನಷ್ಟು ಇದ್ದು ಬಿ ಕಾಂಪೋನೆಂಟ್ NB ಮೋಲ್ನಷ್ಟು ಇದ್ದರೆ ಆಗ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ NB ಡಿವೈಡೆಡ್ ಬೈ NA ಪ್ಲಸ್ NB ಅಂತೇಳಿ ಬರ್ಕೋಬೋದು. ಈ ಒಂದು ರಿಲೇಷನ್ಶಿಪ್ಪನ್ನು ಗಮನಿಸಿ. ಇಲ್ಲಿ NA ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟಿಗೆ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಆದ್ದರಿಂದ ಇವೆರಡನ್ನು ಕಂಪೇರ್ ಮಾಡಿದಾಗ ಈ ಒಂದು ವ್ಯಾಲ್ಯೂವನ್ನು ನೆಗ್ಲೆಕ್ಟ್ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿ ಬರೆದ್ರೆ ವಿ ಕ್ಯಾನ್ ರೈಟ್ NB ಡಿವೈಡೆಡ್ ಬೈ NA. ಸೊ ಈಗ ನಮಗೆ ರಿಲೇಷನ್ಶಿಪ್ ಬಂದಿದೆ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ P0A ಮೈನಸ್ PA ಡಿವೈಡೆಡ್ ಬೈ P0A ಈಸ್ ಈಕ್ವಲ್ ಟು NB divided by NA, that is number of moles of solute in the solution divided by number of moles of solvent in the solution. ನಾವೀಗಾಗಲೇ ನಂಬರ್ ಆಫ್ ಮೋಲ್ಸನ್ನು ವೆಯ್ಟ್ ಹಾಗೂ ಮೋಲಾರ್ ಮಾಸಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ದೇರ್ ಫೋರ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ NBಯನ್ನು ವಿ ಕ್ಯಾನ್ ರೈಟ್ WB divided by MB. ದಟ್ ಈಸ್ ವೆಯ್ಟ್ ಆಫ್ ದ ಸಾಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟನ್ನು NAಯನ್ನು ವಿ ಕ್ಯಾನ್ ರೈಟ್ WA ಡಿವೈಡೆಡ್ ಬೈ MA. ದಟ್ ಈಸ್ ವೆಯ್ಟ್ ಆಫ್ ದ ಸಾಲ್ವೆಂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್. ಇದನ್ನು ಮತ್ತೆ ಫರ್ದರ್ ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ
we can write WB divided by MB into MA divided by WA. ನಾವೀಗ ಫೈನಲ್ ಆಗಿ ಈ ಒಂದು ರಿಲೇಷನ್ಶಿಪ್ಪನ್ನು ನೆನ್ಪಿಟ್ಕೊಂಡಿರಬೇಕು. P0A minus PA, that is lowering of vapor pressure, divided by P0A, that is relative lowering of vapor pressure, is equal to WB divided by MB into MA divided by WA ಆಗಿರುತ್ತೆ. ಈ ಒಂದು ಫಾರ್ಮುಲಾದಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಹಾಗೂ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಇನ್ ದ ಸೊಲ್ಯೂಷನನ್ನು ರಿಲೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಫಾರ್ಮುಲಾದ ಬೇಸಿಸ್ ಮೇಲೆ ಇರುವಂತಹ ಕೆಲವು ನ್ಯೂಮರಿಕಲ್ಗಳನ್ನು ನಾವೀಗ ಸಾಲ್ವ್ ಮಾಡೋಣ. ಈಗ ನಾವು ಮೊದಲನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಬೆನ್ಝೀನ್ at certain temperature is 0.850 bar. A non-volatile and non-electrolyte solid weighing 0.5 gram when added to 39 grams of benzene. ಅದರದ್ದು ಮಾಲಿಕ್ಯುಲರ್ ಮಾಸನ್ನು ಕೊಟ್ಟಿದ್ದಾರೆ 78. Vapor pressure of the solution is 0.845 bar. What is the molar mass of the ಸಾಲ್ಯೂಟ್? ಸೊ ನಾವಿಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಡಾಟಾಗಳನ್ನು ನೋಡಿದ್ರೆ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಬೆನ್ಝೀನ್ ದಟ್ ಈಸ್ P0A ಅನ್ನು ಕೊಟ್ಟಿದ್ದಾರೆ. ಅದರ ವ್ಯಾಲ್ಯೂ 0.850 ಬಾರ್. ಎ ನಾನ್ ವಾಲಟೈಲ್ ಆ್ಯಂಡ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್ 0.5 ಗ್ರಾಮ್ ಅಂತ ಹೇಳಿದ್ರೆ ಸಾಲ್ಯೂಟಿನ ವೆಯ್ಟ್ ಕೊಟ್ಟಿದ್ದಾರೆ WB 0.5 ಗ್ರಾಮ್. ವೆನ್ ಆ್ಯಡೆಡ್ ಟು 39 ಗ್ರಾಮ್ಸ್ ಆಫ್ ಬೆನ್ಝೀನ್ ಅಂದರೆ ಸಾಲ್ವೆಂಟಿನ ವೆಯ್ಟನ್ನು ಕೊಟ್ಟಿದ್ದಾರೆ 39 ಗ್ರಾಮ್ಸ್ ಆಫ್ ಬೆನ್ಝೀನ್ ಅಂತ. ಹಾಗೂ ಬೆನ್ಝೀನ್ನ ಮೋಲಾರ್ ಮಾಸನ್ನು ಕೊಟ್ಟಿದ್ದಾರೆ ಅಂದರೆ WA ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ದಟ್ ಈಸ್ ಬೆನ್ಝೀನ್ 78 ಗ್ರಾಮ್ಸ್. ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಈಸ್ 0.845 ಅಂತ ಹೇಳಿದ್ರೆ ಈ ನಾನ್ ಎಲೆಕ್ಟ್ರೋಲೈಟ್ ನಾನ್ ವೋಲಟೈಲ್ ಸಾಲ್ಯೂಟನ್ನು ಆ್ಯಡ್ ಮಾಡಿದ್ರಿಂದ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಕಡಿಮೆ ಆಯಿತು. ಅಂದರೆ PA ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 0.845 ಬಾರ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್ ಅಂದರೆ MB ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ಅಂಥೇಳಿ ಕೇಳ್ತಾ ಇದ್ದಾರೆ. ಸೊ ನಾವು ಈ ಒಂದು ಫಾರ್ಮುಲಾದ ಪ್ರಕಾರ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ಫಾರ್ಮುಲಾವನ್ನು ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ MB ಈಕ್ವಲ್ಸ್ P0A ಡಿವೈಡೆಡ್ ಬೈ P0A ಮೈನಸ್ PA ಇನ್ನು WB ಇಂಟು MA ಡಿವೈಡೆಡ್ ಬೈ WA ಅಂತ ಹೇಳಿ ಫಾರ್ಮುಲಾ ರಿಅರೇಂಜ್ ಆಗುತ್ತೆ. ದೇರ್ಫೋರ್ MB ಈಕ್ವಲ್ಸ್ P0A ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ 0.850, WB that is weight of the solute 0.5 grams and MA molar mass of the solvent 78 grams divided by P0A minus PA that is lowering of vapor pressure 0.850 minus 0.845 subtract ಮಾಡಿದ್ರೆ 0.005 ಇಂಟು WA ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್ 39 ಗ್ರಾಮ್ಸ್. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್ ಆ್ಯಸ್ 170 ಗ್ರಾಮ್ಸ್ ಪರ್ ಮೋಲ್. ಸೊ ಈ ರೀತಿಯಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು.
ಈಗ ಮಾರ್ಚ್ 2016 ಹಾಗೂ ಜೂನ್ 2018 ಕೇಳಿರುವಂಥ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. 5.8 grams of non-volatile solute was dissolved in 100 grams of CS2. ಇಲ್ಲಿ CS2 ಒಂದು ಸಾಲ್ವೆಂಟು, 5.8 grams of ಸಾಲ್ಯೂಟನ್ನು ಅದಕ್ಕೆ ಸೇರಿಸಿ ಸೊಲ್ಯೂಷನನ್ನು ತಯಾರು ಮಾಡ್ತಾ ಇದ್ದೀವಿ. ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ವಾಸ್ ಫೌಂಡ್ ಟು ಬಿ 190 millimeter ಆಫ್ ಮರ್ಕ್ಯೂರಿ. ಸೊ ಪ್ರೆಷರನ್ನು ಕೊಟ್ಟಿದ್ದಾರೆ, ಸೊಲ್ಯೂಷನಿನ ವೇಪರ್ ಪ್ರೆಷರ್. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್. ನಾವೇನು ಸಾಲ್ಯೂಟನ್ನು ಆ್ಯಡ್ ಮಾಡಿದ್ವೋ 5.8 grams, ಅದರದ್ದು ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ. ಗಿವನ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ CS2 ಈಸ್ 195 mmHg and molar mass of CS2 is 76 gram per mole. ಸೊ ನಾವೀಗ ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನು ಬರ್ಕೊಳ್ತಾ ಹೋದರೆ P0A ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರನ್ನು ಕೊಟ್ಟಿದ್ದಾರೆ 195 mmHg. ಇದಕ್ಕೆ ಸಾಲ್ಯೂಟನ್ನು ಆ್ಯಡ್ ಮಾಡಿದ ಮೇಲೆ ಉಂಟಾಗುವಂಥ ಸೊಲ್ಯೂಷನ್ನಿನ ವೇಪರ್ ಪ್ರೆಷರ್ ದಟ್ ಈಸ್ PA ಈಕ್ವಲ್ಸ್ 190 mmHg. ನಾವು P0A ಮೈನಸ್ PAಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 195 ಮೈನಸ್ 190 ಅಂತ ಹೇಳಿದ್ರೆ 5 mmHg ಬರುತ್ತೆ. ಇನ್ನು 5.8 grams ಆಫ್ ನಾನ್ ವಾಲಟೈಲ್ ಸಾಲ್ಯೂಟ್ ಅಂತ ಹೇಳಿದ್ರೆ WB ಈಸ್ 5.8 grams dissolved in 100 grams of CS2. ಅಂದರೆ ಸಾಲ್ವೆಂಟಿನ ವೆಯ್ಟು 100 grams ಆಗಿದೆ. ಆ್ಯಂಡ್ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದರೆ MBಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಆದರೆ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟನ್ನು ಅಂದರೆ CS2ದು ಮೋಲಾರ್ ಮಾಸು 76 ಗ್ರಾಮ್ ಪರ್ ಮೋಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒನ್ಸ್ ಅಗೈನ್ ಇದೇ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡ್ರೆ MB ಈಕ್ವಲ್ಸ್ P0A ಡಿವೈಡೆಡ್ ಬೈ P0A ಮೈನಸ್ PA ಇಂಟು WB ಇಂಟು MA ಡಿವೈಡೆಡ್ ಬೈ WA. ಈ ಎಲ್ಲ ವ್ಯಾಲ್ಯೂಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ MB ಈಕ್ವಲ್ಸ್ P0A 195 ಇಂಟು WB 5.8 grams, MA 76 gram per mole ಡಿವೈಡೆಡ್ ಬೈ P0A ಮೈನಸ್ PA ಸಬ್ಸ್ಟ್ರಾಕ್ಟ್ ಮಾಡಿದ್ದು 5 mmHg ಆ್ಯಂಡ್ WA weight ಆಫ್ ದ ಸಾಲ್ವೆಂಟ್ ಈಸ್ 100 grams. ಸೊ ನಾವೀಗ ಈ ಒಂದು ವ್ಯಾಲ್ಯೂವನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಿ ಗೆಟ್ 171.9 ಗ್ರಾಮ್ ಪರ್ ಮೋಲ್. ಇನ್ನು ಮಾರ್ಚ್ 2020 ಬೋರ್ಡ್ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ನು, ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್ ಈಸ್ 200 mmHg when 2 grams of non-volatile solute dissolved in 78 grams of benzene, the solution has vapor pressure of 195 mmHg. Calculate molar mass of the solute. ಸೊ ಬೆನ್ಝೀನ್ನ ಮೋಲಾರ್ ಮಾಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆನ್ಝೀನ್ ಒಂದು ಪ್ಯೂರ್ ಸಾಲ್ವೆಂಟ್ ಆಗಿದೆ. ಪ್ಯೂರ್ ಸಾಲ್ವೆಂಟ್ ಬೆನ್ಝೀನ್ನ ವೇಪರ್ ಪ್ರೆಷರ್ P0Aಯನ್ನು 200 mmHg ಅಂಥೇಳಿ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ 2 grams ಆಫ್ ಸಾಲ್ಯೂಟನ್ನು ನಾವು ಡಿಸಾಲ್ವ್ ಮಾಡಿದಾಗ ಈ ಒಂದು ಸೊಲ್ಯೂಷನಿನ ವೇಪರ್ ಪ್ರೆಷರ್ ವಿಲ್ ಬಿ 195 mmHg. ದೇರ್ಫೋರ್ PA ಈಕ್ವಲ್ಸ್ 195 mmHg. ಅಂದರೆ ಸಾಲ್ಯೂಟನ್ನು ಡಿಸಾಲ್ವ್ ಮಾಡಿದ ಮೇಲೆ ವೇಪರ್ ಪ್ರೆಷರ್ನಲ್ಲಿ ಆದಂತಹ ಬದಲಾವಣೆ ಅಂತ ಹೇಳಿದ್ರೆ 200 ಮೈನಸ್
195 ಅಂತ ಹೇಳಿದ್ರೆ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ 5 mmHg ಅಂತೇಳಿ ಬರ್ತಾ ಇದೆ. ಇನ್ನು 2 grams ಆಫ್ ನಾನ್ ವಾಲಟೈಲ್ ಸಾಲ್ಯೂಟನ್ನು ಡಿಸಾಲ್ವ್ ಮಾಡಿರೋದ್ರಿಂದ WB ಈಕ್ವಲ್ಸ್ 2 ಗ್ರಾಮ್. ಹಾಗೂ ಎಷ್ಟು ಗ್ರಾಮ್ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿದ್ರೆ 78 grams ಆಫ್ ಸಾಲ್ವೆಂಟ್ನಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ದೇರ್ಫೋರ್ WA ಈಕ್ವಲ್ಸ್ 78 grams. ಇನ್ನು ಮೋಲಾರ್ ಮಾಸ್ ಆಫ್ ದ ಬೆನ್ಝಿನನ್ನು ಕೊಟ್ಟಿದ್ದಾರೆ, ಅಂದರೆ MA ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಅದು ಕೂಡ 78 ಗ್ರಾಮ್ ಪರ್ ಮೋಲ್ ಆಗಿದೆ. ಇನ್ನು 2 ಗ್ರಾಮ್ಸ್ನಷ್ಟು ಏನು ಸಾಲ್ಯೂಟನ್ನು ಡಿಸಾಲ್ವ್ ಮಾಡಿದ್ರೋ ಅದರ ಮೋಲಾರ್ ಮಾಸ್ ದಟ್ ಈಸ್ MBಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಒನ್ಸ್ ಅಗೇನ್ ವಿ ಕ್ಯಾನ್ ರೈಟ್ MB ಈಕ್ವಲ್ಸ್ P0 A divided by P0 A minus PA into WB into MA divided by WA. ಸೊ ಈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ P0 A 200 mmHg into WB that is weight of the solute 2 grams into MA that is molar mass of the solvent 78 grams per mole divided by P0 A minus PA that is lowering of vapor pressure is 5 mmHg into WA is weight of the solvent 78 grams. ಸೊ ಈ ವ್ಯಾಲ್ಯೂವನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಿ ಗೆಟ್ ಮೋಲಾರ್ ಮಾಸ್ ಆಫ್ ದ ಸಾಲ್ಯೂಟ್ ಈಸ್ 80 grams ಪರ್ ಮೋಲ್ ಅಂಥೇಳಿ ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅನ್ನುವಂತಹ ಕಾಲಿಗೇಟಿವ್ ಪ್ರಾಪರ್ಟಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೂ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳಿರುವಂತಹ 3 ನ್ಯೂಮರಿಕಲ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಇನ್ನು KCET ಹಾಗೂ ನೀಟ್ನಲ್ಲಿ ಈ ಕಾಲಿಗೇಟಿವ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ರೀತಿಯ ನ್ಯೂಮರಿಕಲ್ಸ್ಗಳನ್ನು ಕೇಳಿದ್ದಾರೆ. ಈ ಒಂದು ನ್ಯೂಮರಿಕಲ್ಸ್ಗಳನ್ನು ನಾನು KCET ಹಾಗೂ ನೀಟ್ ಸೀರೀಸ್ನಲ್ಲಿ ಸೊಲ್ಯೂಷನ್ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋದಲ್ಲಿ ನ್ಯೂಮರಿಕಲ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನು ಕೂಡ ರೆಫರ್ ಮಾಡ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.